ಭಾಳಷ್ಟು ಸಾಲಿ ಕಲಿಸಿದ್ದಾಗ್ಯದ. ಹಾ ಹಾ ಮಗಳನು ಈಗ ಒಂದು ಸಾಲಿಯಾಗ ಟೀಚರ್ ಅಂಥೇಳಿ ಸಾಲಿ ಕಲಿಸೋದಕ್ಕೆ ಹೋಗ್ತಾಳೆ. ಹೌದು ಹೌದು. ಟೀಚರ್ ಅದಾಳ ಅಂದ್ರೆ ಹುಡುಗರಿಗೆ ಎಂಥ ವಿದ್ಯೆ ಕೊಡ್ತಾಳ. ಅದ ತಂದೆಯಾಗಿ ನಾವು ಇವತ್ತಿನ ದಿವಸ ಪರೀಕ್ಷೆ ಮಾಡೋದು ಅದ. ಪರೀಕ್ಷೆ ನೀವೇ ಮಾಡೋದ್ರಿ? ಹೌದು. ಒಂದು ಜನರಲ್ ಮಾತನ್ನ ಕೇಳಿ ಬಿಡುನು ಮಗಳಿಗೆ. ಹೌದು. ಹಾ ಹಾ ಯಾನ್ ಹೇಳ್ತಾಳ ನೋಡುನು. ಹಾ ಕೇಳ್ರಲ್ಲ. ಹೌದಿಲ್ಲ, ಅದ್ರಾಗ ಚೊಚ್ಚಲು ಹುಟ್ಟಿಜ್ಜಾರ ಮಬ್ಬನು ಇರ್ತಾವ. ಹಾ ಹೌದು. ಇದ್ರ ಅವನಿದು ಚೊಚ್ಚಲದ ಮಬ್ಬಿಲ್ರಿ ಹೆಂಗದ ಅದೇ ಪರೀಕ್ಷೆ ಮಾಡೋದು ಅದು. ಹೌದು ಹೌದು. ಅದಿಲ್ಲ, ಚೊಚ್ಚಲದ ಚಂಚಳ ಅದಾಳೇನು ಮಬ್ಬ ಅದಾಳ ನೋಡುದದ ಒಂದು ಪ್ರಶ್ನೆಯನ್ನ ಜನರಲ್ ಪ್ರಶ್ನೆ. ಹಾ ಹೇಳ್ರಿಪ್ಪ. ಯೂಟ್ಯೂಬ್ದವ್ರ ಚಲೋ ನೋಡ್ರಿ. ಹಾ ಹೆಂಗದ ಅಂದ್ರ ಹೆಂಗ್ರಿ? ಮೇಘದ್ವಾರದಿಂದ ಮಳಿ ಬಂದಿಲ್ಲ, ಹಾ ಮಳಿನೇ ಭೂಮಿಗೆ ಸುರಿದಿಲ್ಲ. ಹೌದಾ? ಆದ್ರೂ ಭೂಮಿಯಾಗ ಹುಲ್ಲು ಹಚ್ಚಗಾಗ್ಯದ. ಹಾ ಮಳಿನೇ ಇಲ್ಲ. ಹೌದು. ಅಂದ್ರೂ ಭೂಮಿಯಾಗ ಮಳ ಉದ್ದು ಹುಲ್ಲು ಹಚ್ಚಗಾಗ್ಯದ. ಹಾ ಎಲಿ ಅಡಿಕೆ ಕಾಚೆ ತಿಂದಿಲ್ಲ, ಬಾಯಿ ಕೆಪ್ಪಗಾಗ್ಯದ. ಶಬಾಷ್ ಶಬಾಷ್. ನೋಡ್ರಪ್ಪ, ಇದು ಎಂತ ಜನರಲ್ ಪ್ರಶ್ನೆ ಇದು. ಹಾ, ಅದು ತಿಂದಾಗ ಆಗ್ತದ. ಹಾ ತಿಂದಿಲ್ಲ. ನಂದು ತಿಲ್ಲಾರಿ ಅದ. ಇದು ತಿಂದಿಲ್ರಿ ಸರ್. ಎಲಿ ಅಡಿಕೆ ಕಾಚು ತಿಂದಿಲ್ಲ, ಬಾಯಿ ಕೆಪ್ಪಗಾಗ್ಯದ. ಭೂಮಿಗೆ ಮಳಿನೇ ಸುರಿದಿಲ್ಲ, ಹುಲ್ಲು ಹಚ್ಚಗಾಗ್ಯದ. ಹುಲ್ಲು ಹಚ್ಚಗಾಗ್ಯದ ಅಂದ್ರೆ ಏನು? ಇದು ಮಗಳಿಗೆ. ಹಾ, ಈಗೀಗ ನಮ್ಮ ಕಣ್ಣು ಮುಂದೆ ಆದದು. ಹಾ ಹೌದು. ಈ ಸಭೆದೊಳಗ ಈ ಕಣ್ಣು ಮುಂದೆ ಆದ ಕಾಣಿಸ್ಲಕತ್ತದ ನಿಮ್ಗ? ಕಾಣಿಸಿನಿ ಕೇಳಿದ ಏನ್ ಹೇಳ್ತಾಳ ನೋಡು. ಆಯ್ತಾಯ್ತ. ಹೌದಿಲ್ಲ? ಹೇಳ್ತಾರ ಮಾತಾಡ. ಶಬಾಷ್. ಅದರಂತೆ ಮಾದಣ್ಣ ಮಠ ಮನೆ ಜಾಕಿರ್ ತಿರ್ಗದಂಗೆ ಆಗ್ಯದ ಕೂಡ ಈ ಸತ್ಕಾರ ಎಲ್ಲಿ ಆಲಿಕ್ಕಿಲ್ಲ. ಶಬಾಷ್. ಯಾಕ ಹಾಲಿಲಿ ಎರೆದ್ರು. ಹೌದಾ? ನಮ್ಮೂರ್ದವ್ರು ಭವ್ಯ ವಿಚಾರ ಮಾಡಿ ಆ ಕಂಪನಿಯವರು ಹಾಲಿಲಿ ಎರೆದ್ರು. ಶಬಾಷ್. ಅದರಂತೆ ಸೂರ್ಯಕಾಂತ ಸೋನಕಾಂಬಳೆ 100 ರೂಪಾಯಿ, ಉಸ್ಮಾನ್ ಹಿಮೋಣೆ 50 ರೂಪಾಯಿ, ತುಕಾರಾಮ್ ಬೆರ್ರಿ ಸರ್ 100 ರೂಪಾಯಿ, ಬಸವಂತ ತೀರ್ಥಕರ್ 20 ರೂಪಾಯಿ, ಪುಂಡ್ಲಿಕ್ ಜಮಾದಾರ್ ಸಾಕಿನ ಸಿಂಗಡ್ಗಾವ್ 50 ರೂಪಾಯಿ. ಶಬಾಷ್. ಹಾ, ಹಾಲು ಚಿಂಚೋಳಿ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರು 101 ರೂಪಾಯಿ ಕೊಟ್ಟರು. ಚೌಕಾಸ್. ಹಾ, ಶಾವ್ರು ಕರಿವಡ್ರ ಇವರು 1000 ರೂಪಾಯಿ ಕೊಟ್ಟರು. ಲಕ್ಷ್ಮಣ ಅವ್ರ ಅಪ್ಪನ ಹೆಸರು ಬರ್ತದ. ಹಾಂ, ಸಿದ್ದಪ್ಪ ಲಕ್ಷ್ಮಣ ಕೋರೆ ಅವರು 500 ರೂಪಾಯಿ ಕೊಟ್ಟರು. ಶಬಾಷ್. ಎಲ್ಲ ಬರ್ತದ. ಹಾ ಹಾ ನೀವು ಹೇಳಿ ಸಾಹೇಬ್ರ. ತಳೆವಾಡ ಗ್ರಾಮದ ಶ್ರೀ ಮಾಲಿಗೇಶ್ವರ ಡೊಳ್ಳಿನ ಗಾಯನ ಸಂಘದ ಗಾಯಕರಾಗಿರ್ತಕ್ಕಂಥವ್ರು ಎಲ್ಲೋ ಮಾಸ್ತರ್ ಮತ್ತು ಮುತ್ತು ಮಾಸ್ತರ್ ಅವರು ಕೂಡಿ ಹೌದು ನಮ್ಮ ಅಲ್ಪಕಲೆಯನ್ನು ಕೇಳಿ ಅವರ ಮನಸ್ಸಿಗೆ ಅತ್ಯನ ಭರಿತವಾಗಿ ಒಂದು ಪೇಟ ಪುಷ್ಪದ ಮಾಲೆ ಶಾನ ಸನ್ಮಾನ ಮಾಡಿ ನಮ್ಮ ಸೊನ್ಯಾಳ ಹನುಮಂತಗೌಡರು ಪರಮ ಶಿಷ್ಯರಾಗಿ ಮಕ್ಕಳು. ಹೌದಾ? 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಶಿವದಲ್ಲಿ ಸದ್ಗುರುನಾಥ ಮುಗಿಸಿದ ಮಾಸಿದ ಮಲ್ಕಾರಿಸಿದ ಮಾಳಿಂಗರಾಯ ಬೀರಿದೇವ್ರನ್ನ ಅವ್ರಿಗೆ ಒಳ್ಳೆ ಸದ್ಬುದ್ಧಿಯನ್ನು ಕೊಡ್ಲಿ ಅಂತ ಆ ಭಗವಂತನಲ್ಲಿ ಹಣೆಮಣೆತ ಹಣಮನ ಶುಕರ. ಹೌದಾ? ಅದರಂತೆ ಹನುಮಾನ ಹರಿಭಜನಾ ಮಂಡಳಿ ಸಾಕಿನ ಹೌಸ್ ಶ್ರೀಮಂತ ಪಾಟೀಲ್ ಅವರು ಹೌದು 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಸೇವಾದಲ್ಲಿ ಸದ್ಗುರುನಾಥ ಪಾಂಡುರಂಗನ ಅವರಿಗೆ ಒಳ್ಳೆ ಸದ್ಬುದ್ಧಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಹಣೆಮಣೆತ ಹಣಮನ ಶುಕಾರ ಮಾಡ್ತಾ ಇದ್ದಾರೆ. ಹೌದಾ? ಅದರಂತೆ ಬಾಜಿರಾವ್ ಸಿದ್ದು ಪಾಟೀಲ್ ಇವರಾದರೂ ಕೂಡ 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಮಾಧುಲಿಂಗ ಮಲಕಾರಿಸಿದ ಮೋಕ್ಷಿದ್ದು ನಾವು ಸುಖ ಸಂಪತ್ತು ಭಾಗ್ಯನ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ವಿಠ್ಠಲ್ ಪಾಟೀಲ್ ಅವರು 51 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಮಾಧುಲಿಂಗ ಮಲಕಾರಿಸಿದ್ದ ನಾವು ಸುಖ ಸಂಪತ್ತು ಭಾಗ್ಯನ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೌದಾ?
ಅದರಂತೆ ತುಕಾರಾಮ ಕೋಳಿ ಸಾಕಿನ ತೆಲಗಾವ್ ದಕ್ಷಿಣ ಸೋಲಾಪುರ ಅವರ ಕಲಾಭಿಮಾನಿಗಳು ಬಹಳಷ್ಟು ಕಲೆ ಉಳ್ಳಂತವ್ರ ಅಭಿಮಾನಿಗಳು. ಹಾ. ಅವ್ರು ಬೇಕಾದಲ್ಲಿ ಯಾರನ್ನು ಡೊಳ್ಳಿನ ಆಡ ಇರ್ಲಿ ಆ ಜಾಗದಲ್ಲಿ ಬಂದು ಅವರಿಗೆ ಮಾನ ಸನ್ಮಾನ ಮಾಡುವಂತ ಹಿರಿಯರು ಹೌದು. ನಮ್ಮ ಗುಂಡೂನು ಮಾವದಿಯರಾಗಿರ್ತಕ್ಕಂಥವ್ರ ನಮ್ಮ ಅಲ್ಪಕಲೆಯನ್ನ ಕೇಳಿ ಪೇಟ ಶಾಲ್ ಸನ್ಮಾನ ಮಾಡಿ ಕಿವಿಗೆ ಪುಷ್ಪದ 101 ರೂಪಾಯಿ. ಮಾಲೆಯನ್ನ ಅರ್ಪಣ ಹಾಕಿ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಶಿವದಲ್ಲಿ ಮಧುಲಿಂಗನ ಸುಖ ಸಂಪದ ಭಾಗ್ಯನ ಕೊಳ್ಳಿ ಅಂತ ಕೇಳ್ಕೊಳ್ತಾರೆ. ಹೌದು ಹೌದು ಇವ್ರದಟ್ಟು ಹೇಳ್ರಿ. ಮಾದೇವಣ್ಣ ರಾಮಚಂದ್ರ ಹಂಜಗಿ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಮಹಾದುಲಿಂಗನ ಸುಖ ಸಂಪತ್ತು ಭಾಗ್ಯನ ಕೊಳ್ಳಿ ಅಂತ ಕೇಳ್ಕೊಳ್ತಾರೆ. ಹೌದು ಹೌದು ಮಾಡಿದ್ರಿ ಸೂರ್ಯಕಾಂತ್ ಖಾಂಡೇಕರ್ ಇವರಾದರೂ ಕೂಡ 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಮಹಾದುಲಿಂಗನ ಸುಖ ಸಂಪತ್ತು ಭಾಗ್ಯನ ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ನಾವು. ಹೌದು. ಅದರಂತೆ ಪರಮ ಪೂಜ್ಯ ಶ್ರೀ ಇಂಗಳಗಿ ಗ್ರಾಮದ ಖಂಡೋಬ ದೇವರ ಒಂದು ಪರಮ ಪೂಜಾರಿ ಅವರಾಗಿರ್ತಕ್ಕಂಥವಳು ಬುತಾಳಸಿದ್ದ ಪೂಜಾರಿ ಅವರು ನಮ್ಮ ಅಲ್ಪಕಲೆಯನ್ನು ಕೇಳಿ ಒಂದು ಪೇಟ ಪುಷ್ಪದ ಮಾಲೆ ಶಾಲ ಸನ್ಮಾನ ಮಾಡಿ 201 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರ ಪಾದಚರಣಕ್ಕೂ ಮತ್ತು ಸದ್ಗುರುನಾಥನ ಪಾದಚರಣಕ್ಕೂ ಹಣಿಮಣಿ ಅಂತ ಹಣವನ್ನು ಸ್ವೀಕಾರ ಮಾಡ್ತಾರೆ. ಹೌದಾ ಕೊಡ್ರಿ ಮಾದೇ